ನೀವು ಬಂದಿರೋ ಬ್ಯಾಕ್ಗ್ರೌಂಡ್ ಅಲ್ಲಿವರೆಗೂ ಇಸ್ ಸೈಕಾಲಜಿ, ಕ್ರಿಮಿನಾಲಜಿ, ಫೊರೆನ್ಸಿಕ್ಸು. ಅಲ್ಲಿಂದ ಸಡನ್ನಾಗಿ ಸಿನಿಮಾ ಅಂತ ಬಂದಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಒಂದೊಂಥರ ಇಟ್ಸ್ ಪಾರ್ಟ್ ಆಫ್ ಫಿಲ್ಮ್ ಇಂಡಸ್ಟ್ರಿ. ನೀವು ನೋಡಿ ನಾವು ಮೂಡ್ ಹೆಂಗಿರುತ್ತೋ, ನಮಗೇನು ಪೇನ್ ಇರುತ್ತೋ, ಮನೇಲಿ ಒಂದು ಸಾವಾಗಿರುತ್ತೋ ಅಥವಾ ಏನೇ ಆದ್ರೂ ಒಂದ್ಸತಿ ಕ್ಯಾಮ್ರಾ ಆನ್ ಆತಂದರೆ ವಿ ಹ್ಯಾವ್ ಟು ಸ್ಮೈಲ್. ವಿ ಹ್ಯಾವ್ ನೋ ಅದರ್ ಚಾಯ್ಸ್. ನಿಮ್ಮ ಕೇಸಲ್ಲಿ ಅಪಾರ್ಟ್ ಫ್ರಮ್ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಈಗೋ, ವಾಟ್ ಆರ್ ದಿ ಅದರ್ ಬೌಂಡ್ರೀಸ್ ಯು ಆರ್ ಟಾಕಿಂಗ್ ಅಬೌಟ್? ಐ ಕೀಪ್ ಸೇಯಿಂಗ್ ಐ ಆಮ್ ಅ ವೆರಿ ಆವ್ರೇಜ್ ಲುಕಿಂಗ್ ಗರ್ಲ್. ಸೊ ನನಗೆ ಏನು ಕ್ಯಾರೆಕ್ಟರ್ಸ್ ಬರುತ್ತೆ ಆ ಕ್ಯಾರೆಕ್ಟರ್ಸ್ನು ನಾನು ಮಾಡ್ಕೊಂಡು ಹೋಗ್ತೀನಿ. ದೊಡ್ಡ ಸಿನಿಮಾ ಅಂತ ಬಂದಾಗ ನಾನು ಆ್ಯಕ್ಟ್ರೆಸ್ ಆಗೇ ಮಾಡಬೇಕು, ನಾನು ಲೀಡಾಗೆ ಮಾಡಬೇಕು, ನಾನು ಹೀರೋ ಪೇರಾಗೆ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಯಾವತ್ತೂ ಇರಲೇ ಇಲ್ಲ. ಬಂದಿರೋದನ್ನಷ್ಟೇ ಮಾಡ್ಕೊಂಡು ಹೋದ್ರು. ಒಳ್ಳೆ ಪಾತ್ರ ಮಾಡಬೇಕು ಅನ್ನೋದು ಒಂದು ಯಾವಾಗಲೂ ಈ ಟಾಪ್ ಹೀರೋಯಿನ್ಸ್ಗೂ ಒಳ್ಳೆ ಪರ್ಫಾರ್ಮ್ ಮಾಡೋ ಹೀರೋಯಿನ್ಸ್ಗೂ ಇರೋ ಡಿಫ್ರೆನ್ಸ್ ನಿಮ್ಮ ಪ್ರಕಾರ ಏನು? ಆರ್ಟಿಸ್ಟ್ ಬರೋದಕ್ಕೂ ಒಂದು ಸ್ಟಾರ್ ಬರೋದಕ್ಕೂ ದೇಸ್ ಒನ್ ವೆರಿ ಬಿಗ್ ಡಿಫ್ರೆನ್ಸ್. ಆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದಿದೆಯಲ್ಲ, ದೇ ಆರ್ ದ ಸ್ಟಾರ್ಸ್. ಐ ಫೀಲ್ ನನಗೆ ಅಣ್ಣವರು ವಾಸ್ ಬೋತ್ ಸ್ಟಾರ್ ಆ್ಯಂಡ್ ಆರ್ಟಿಸ್ಟ್. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಲೈಕ್ ನನಗೆ ಈವನ್ ಟುಡೇ ಶ್ರೀನಿವಾಸ ಕಲ್ಯಾಣ ಸಿನಿಮಾ ಎಲ್ಲ ನೋಡಬೇಕಾದ್ರೆ ತಿರುಪತಿಲಿ ಕಣ್ಣು ಮುಚ್ಚಿದ್ರೆ ನನಗೆ ಅಣ್ಣವ್ರ ಮುಖ ನೆನಪು ಬರುತ್ತೆ. Have you learned how to read people as on date? ಅಯ್ಯೋ, ದಟ್ ಈಸ್ ಅ ವೆರಿ ಟ್ರಿಕಿ ಥಿಂಗ್. ಯು ಕಾಂಟ್. ಎಲ್ಲರೂ ಮಾಸ್ಕ್ ಹಾಕ್ತೀವಿ. ಎವ್ರಿಬಡಿ ಆರ್ ಹಿಯರ್ ಟು ಇಂಪ್ರೆಸ್ ಪೀಪಲ್. ಬಟ್ ಡೀಪ್ ಇನ್ಸೈಡ್ ವೆನ್ ಯು ಗೋ ಹೋಮ್ ಯು ಶುಡ್ ನೆವರ್ ಫರ್ಗೆಟ್ ಹೂ ಯು ಆರ್. ಇಲ್ಲಿ ಮಾಸ್ಕ್ ಹಾಕೋಬಾರ್ದು, ಇಲ್ಲಿ ಹಾಕೊಳ್ಳೇಬೇಕು, ಇಲ್ಲಾಂದ್ರೆ ಬದುಕೋಕ್ಕಾಗಲ್ಲ. Today on Just Curious, it is ನಮ್ಮ ಅಮೃತ ಅಯ್ಯಂಗಾರ್. ಹಾಯ್ Dude, firstly, what's up? ಹೇಗಿದ್ದೀರಾ? And I usually try to cut all the introductions so that ಎಷ್ಟು ಅಫಿಷಿಯಲ್ನೆಸ್ಸನ್ನು ಕಮ್ಮಿ ಮಾಡ್ಕೋತೀವೋ ದ ಕ್ಯಾಂಡಿಡ್ನೆಸ್ ಇನ್ಕ್ರೀಸಸ್ ಅಂತ. ಐ ಥಿಂಕ್ ಲಾಸ್ಟ್ ವಿ ಮೆಟ್ ಬಡವಾರ ಆಸ್ಕರ್. ಎಸ್, ವಾಟ್ಸ್ ಅಪ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ನಿಮ್ಮ ಇಂಟರ್ವ್ಯೂಗೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನಾನಿವತ್ತು ಇಲ್ಲಿ ಯಾವ ಒಂದು ಮೋಡಲ್ ಕೂತಿದ್ದೀನಿ ಅಂದರೆ, ಇಷ್ಟು ಸಹ ಅಮೃತ ವೆನ್ ಯು ಕಮ್ ಔಟ್ ಪಾತ್ರಗಳ ಮೂಲಕ ಬರೀ ಆ ಒಂದು ಫ್ರೇಮಲ್ಲೇ ವಿಲ್ ಲುಕ್ ಅಟ್ ಯು. ಬಟ್ ಟುಡೇ ನಿಮ್ಮ ಲೈಫ್ ಇಸ್ ಅ ಬಿಗ್ ಫ್ರೇಮ್ ಥ್ರೂ ವಿಚ್ ವಿ ಆರ್ ಗೋನ್ ಟು ಎಕ್ಸ್ಪ್ಲೋರ್ ನಿಮ್ಮ ಎಕ್ಸ್ಪೀರಿಯನ್ಸಸ್, ನಿಮ್ಮ ಜರ್ನಿ ಸೋ ಫಾರ್. ನೀವು ಬಂದಿರೋ ಬ್ಯಾಕ್ಗ್ರೌಂಡ್ ಅಲ್ಲಿವರೆಗೂ ಇಸ್ ಸೈಕಾಲಜಿ, ಕ್ರಿಮಿನಾಲಜಿ, ಫೊರೆನ್ಸಿಕ್ಸು. ಅಲ್ಲಿಂದ ಸಡನ್ನಾಗಿ ಸಿನಿಮಾ ಅಂತ ಬಂದಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಒಂದೊಂಥರ ಇಟ್ಸ್ ಪಾರ್ಟ್ ಆಫ್ ಫಿಲ್ಮ್ ಇಂಡಸ್ಟ್ರಿ. ಯಾ ಫಾರ್ ಶೋರ್. ವಾಟ್ ಮೈಂಡ್ ಸೆಟ್ಟಿಂದ ನೀವು ಆ್ಯಕ್ಚುಲಿ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ ಆ್ಯಂಡ್ ಹೌ ಡಿಫ್ರೆಂಟ್ ಆರ್ ಯು ಟುಡೇ? ಆ್ಯಕ್ಚುಲಿ ನಾನು ಸಿನಿಮಾಗೆ ಬರಬೇಕು ಅಂತಲೇ ಇರಲಿಲ್ಲ ನನಗೆ. ಐ ವಾಸ್ ವೆರಿ ಹ್ಯಾಪಿ. ನಾನು ಏನು ಓದ್ತಾ ಇದ್ದೆ ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇತ್ತು. ಸರಿ, ತುಂಬ ಅದ್ರ ಮುಂದೆನೇ ಹೋಗಬೇಕು ಅಂತಲೇ ಇತ್ತು. ಆ್ಯಂಡ್ ವೆನ್ ದ ಫಸ್ಟ್ ಸಿನಿಮಾ ಹ್ಯಾಪೆಂಡ್, ಲೈಕ್ ಸಿನಿಮಾ ಹಾಕಿದ ಹೆಜ್ಜೆ ನನ್ನ ಫಸ್ಟ್ ಸಿನಿಮಾ. ಸೊ ಆ ಸಿನಿಮಾ ಆಗಬೇಕಾದ್ರೆ ಪ್ರೊಡ್ಯೂಸರ್ ಬಂದು ನನಗೆ ಈ ಥರ ಕತೆ ಹೇಳಿದ್ರು, ಈ ಥರ ಮಾಡೋಣ ಅಂತ ಹೇಳಿದ್ರು. ನಂದೆ ಸರ್, ನಾನು ಯಾವತ್ತೂ ಆ್ಯಕ್ಟಿಂಗ್ ಮಾಡಿಲ್ಲ, ಬಟ್ ಡಾನ್ಸ್ ಮಾಡ್ತಾಯಿದ್ದೆ. ಸೊ ಕಲ್ಚರಲ್ಸ್ ಎಲ್ಲ ಐ ವಾಸ್ ವೆರಿ ಆ್ಯಕ್ಟಿವ್, ಸ್ಕೂಲಲ್ಲಿ, ಕಾಲೇಜಲ್ಲಿ, ಎಲ್ಲದರಲ್ಲೂ. ಸೊ ನನಗೆ ವೆನ್ ದಟ್ ಸಿನಿಮಾ ಸ್ಟಾರ್ಟೆಡ್, ನಾನು ಅಮ್ಮಂಗೆ ಹೇಳಿದೆ, ಇಲ್ಲ ಅಮ್ಮ, ನನಗೇನೋ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಡೂ ದಿಸ್ ಅಂತ. ಸೊ ನನಗೆ ನಮ್ಮಮ್ಮ ಹೇಳಿದ್ದು ಒಂದೇ ಮಾತಾವತ್ತು, ಎಲ್ಲರ ಬಾಗ್ಲಿಗೂ ಅವಕಾಶ ಹಿಂಗೆ ಬಂದು ಕೇಳಲ್ಲ. ಎಷ್ಟು ಜನ ಹುಡುಗಿರೋ ಇದು ಕಾಯ್ತಾ ಇರ್ತಾರೆ, ಬಾಡಿ ಪ್ರಿಪೇರ್ ಮಾಡ್ಕೊಳ್ತಾರೆ, ಮೈಂಡ್ ಪ್ರಿಪೇರ್ ಮಾಡ್ಕೊಳ್ತಾರೆ, ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗ್ತಾರೆ. ನೀನೇ ಬೇಕು ಅಂತ ಬಾಗ್ಲತ್ರ ಯಾರಾದರೂ ಬಂದಾಗ ಅದನ್ನು ರಿಜೆಕ್ಟ್ ಮಾಡಬೇಡ. ಯಾಕಂದರೆ ಕಲೆ ಎಲ್ರಿಗೂ ಒಲಿಯಲ್ಲ. ಅವರೇ ಹುಡ್ಕೊಂಬಂದು ನಿನಗೆ ಕೇಳ್ತಾ ಇದ್ದಾರೆ ಅಂತ ಅಂದಾಗ ಮೇ ಬಿ ಅವ್ರು ನಿನ್ನಲ್ಲಿ ಏನೋ ನೋಡಿದ್ದಾರೆ, ಈ ಸೈಡ್ನ ನೀನು ಎಕ್ಸ್ಪ್ಲೋರ್ ಮಾಡು ಅಂತ ಅಮ್ಮ ಹೇಳಿದ ಒಂದು ಮಾತನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಸಿನಿಮಾ ಒಪ್ಕೊಂಡೆ. ಅದಾದಮೇಲೆ ಲವ್ ಮಾಕ್ಟೇಲ್ ಆಯಿತು, ಪಾಪ್ಕಾರ್ನ್ ಮಂಕಿ ಟೈಗರ್ ಆಯಿತು. ಸೊ ಇನಿಷಿಯಲಿನೇ ಫೇಮ್ ಚೆನ್ನಾಗಿ ಸಿಕ್ತು. ಎಲ್ಲ ಕೇಳ್ತಾ ಈ ಕಾಮನ ಬಿಲ್ಲು ನೋಡಬೇಕಾದಾಗ ಫಸ್ಟು ಮಳೆ ಬರಲೇಬೇಕಂತ ಇದೆಯಲ್ಲ ಮಾತು. ಅಂದರೆ ಇದನ್ನು ಕೆಲವು ಸತಿ ನಮ್ಮ ಸಮಾಧಾನಕ್ಕೆ, ಕಷ್ಟದ ದಿನಗಳಿಗೆ ದೀಸ್ ಆರ್ ಆಲ್ motivational lines for us to continue the journey. So ee tara sentences, what does it mean to you? Like they say, to see the rainbow, it has to first rain anta. What phase of ನಿಮ್ಮ life open ಆಯಿತು when I use this sentence? ನನಗೆ ಐ ಹ್ಯಾವ್ ದಿಸ್ ಆಟಿಟ್ಯೂಡ್ ಆಫ್ ಗೆಟ್ ಅಪ್, ಡ್ರೆಸ್ ಅಪ್, ಶೋ ಅಪ್. ಸೊ ಐ ಆಮ್ ಲೈಕ್ ದಟ್.
ನಾನು ಚಿಕ್ಕ ವಯಸ್ಸಿಂದನೂ ಹಾಗೇನೆ. ನನಗೆ ಬೇಸಿಕಲಿ ನಮ್ಮಮ್ಮ ಹಾಗೇನೆ. ಸೊ ಅವ್ರು ಏನೇ ಆದ್ರೂ ತಲೆ ಕೆಡಿಸ್ಕೊಳ್ದೆ ಅವ್ರ ಜಾಬ್ ಇದ್ದಿದ್ದು ಶಿ ವಾಂಟೆಡ್ ಟು ಸರ್ವ್ ಕಿಡ್ಸ್. ಅವ್ರಿಗೆ ಹೇಳ್ಕೊಡ್ಬೇಕು. ಬೆಳಗ್ಗೆ ಎಷ್ಟೇ ಕಷ್ಟ ಇದ್ರೂ ನನಗೆ ಸ್ಕೂಲ್ ಲೇಟ್ ಆಯಿತಾ ಇದಾಯ್ತಾ ಅದನ್ನು ಅವ್ರು ಬಾದರೇ ಮಾಡ್ತಾಯಿರಲಿಲ್ಲ. ಬೆಳಗ್ಗೆ ಇದ್ದರು ರೆಡಿ ಆಗು ಹೋಗು ಟೀಚರ್ ಕೆಲಸ ಮಾಡು ವಾಪಸ್ ಬಾ ಹಂಗೆ ಇದ್ರು. ನನಗೂ ಈವನ್ ಇನ್ ದ ಇಂಡಸ್ಟ್ರಿ ಐ ಆಮ್ ಲೈಕ್ ದಟ್. ನನಗೆ ಬೆಳಗ್ಗೆ ಐ ಥಿಂಕ್ ಆಲ್ ಆರ್ಟಿಸ್ಟ್ ಆರ್ ಲೈಕ್ ದಟ್. ನೀವು ನೋಡಿ ನಾವು ಮೂಡ್ ಹೆಂಗಿರುತ್ತೋ, ನಮಗೇನು ಪೇನ್ ಇರುತ್ತೋ, ಮನೇಲಿ ಒಂದು ಸಾವಾಗಿರುತ್ತೋ ಅಥವಾ ಏನೇ ಆದ್ರೂ ಒಂದು ಸತಿ ಕ್ಯಾಮ್ರಾ ಆನ್ ಅಂತಂದರೆ ವಿ ಹ್ಯಾವ್ ಟು ಸ್ಮೈಲ್. ವಿ ಹ್ಯಾವ್ ನೋ ಅದರ್ ಚಾಯ್ಸ್. ನಮ್ಮ ಮೂಡ್ ತಕ್ಕಂಗೆ ಯಾರೂ ಸ್ಕ್ರಿಪ್ಟ್ ಬರೆಯಲ್ಲ. ಅಥವಾ ಅವತ್ತು ಡೈಲಿ ಶೂಟಿಗೆ ಹೋಗ್ತೀವಿ, ಕ್ಯಾಮ್ರಾ ಮುಂದೆ ನಿಂತಿರ್ತೀವಿ. ಅವತ್ತು ಒಂದಿನ ಹೆವಿ ತುಂಬ ಬೇಜಾರಲ್ಲಿರ್ತೀವಿ. ಆಗ ಹೇಳ್ತಾರೆ, ಇಲ್ಲ ನಾವು ಇವತ್ತು ವಿ ಆರ್ ಶೂಟಿಂಗ್ ಅ ಲವ್ ಸೀಕ್ವೆನ್ಸ್, ಯು ಹ್ಯಾವ್ ಟು ಬಿ ವೆರಿ ಹ್ಯಾಪಿ, ವಿ ಹ್ಯಾವ್ ಟು ಬಿ ಹ್ಯಾಪಿ. ಸೊ ದಟ್ಸ್ ಐ ಫೀಲ್ ಆ ಮೂಮೆಂಟಲ್ಲಿ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಅನಿಸ್ತಾ ಇರುತ್ತೆ, not bad, like we are hiding it so well. Good actors. Yeah, we are good actors. ಆಗ ಅನ್ಕೋತಾ ಇರ್ತೀನಿ, ಇದನ್ನೇ ಲೈಫಿಗೂ ಇಂಪ್ಯಾಕ್ಟ್ ಮಾಡಿಬಿಡೋದು. ಎಷ್ಟೊಂದು ಸತಿ ನನಗೆ ಬ್ಯಾಡ್ ಇನ್ಸಿಡೆನ್ಸಸ್ ಅಥವಾ ಏನಾದರೂ ಆದಾಗ ಅದೊಂದು ಸಿನಿಮಾ ಸೀನ್ ಥರ ಮರ್ತೋಗ್ಬಿಡ್ತೀನಿ ನಾನು. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮೂವ್ ಫಾರ್ವರ್ಡ್. ಯಾಕಂದರೆ ನಾನು ಸೈಕಾಲಜಿ ಓದಬೇಕಾದ್ರೂ ವಿ ಹ್ಯಾಡ್ ಸೀನ್ ಅ ಲಾಟ್ ಆಫ್ ಡಿಪ್ರೆಷನ್ಗೆ ಹೋಗಿರೋ ಜನನ, ಈ ಒಂದಿಷ್ಟು ಜನಗಳನ್ನ ಭೇಟಿ ಮಾಡಿ ಅವ್ರ ಜೊತೆ ಎಲ್ಲ ಮಾತಾಡಬೇಕಾದ್ರೆ ನನಗೆ ಅನಿಸ್ತಾ ಇತ್ತು, ಇಲ್ಲ ತುಂಬ ಕಷ್ಟ, ತುಂಬ ಡೈಲಮಾಸಲ್ಲಿರ್ತಾರೆ, ತುಂಬ ಕಷ್ಟ ಜೀವನ ನೋಡಿರ್ತಾರೆ. ಅಂದರೆ ಭಗವಂತ ಇವತ್ತು ನಮಗೆ ಆರಾಮಾಗಿ ನಿಮ್ಮ ಮುಂದೆ ಕೂತ್ಕೊಂಡು ಇಷ್ಟು ಸಿನಿಮಾ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀನಿ ಅಂತಂದರೆ ಎಷ್ಟೊಂದು ಜನದ ಆಸೆ ನಾನು ಬಾಳ್ತಾಯಿದ್ದೀನಿ, ಎಷ್ಟೊಂದು ಜನದ ಜಾಗ ನನಗೆ ಸಿಕ್ಕಿದೆ. ಯು ಟು ಬಿ ಥ್ಯಾಂಕ್ಫುಲ್ ಫಾರ್ ವಾಟ್ ಎವರ್ ವಿ ಹ್ಯಾವ್. ಐ ಸಾ ಗ್ರ್ಯಾಟಿಟ್ಯೂಡ್. ನಿಮ್ಮ ಇದರಲ್ಲಿ ಏನಿದೆಯೋ ಅದರಲ್ಲಿ ಖುಷಿಯಾಗಿರುವಂಥದ್ದು. ಇದನ್ನ ಇವತ್ತಿನ ಪ್ರಪಂಚ ಬೇರೆ ಬೇರೆ ಥರ ಇಂಡ್ಯೂಸ್ ಮಾಡ್ತಾ ಇದೆ. ಲೈಕ್ ಸಮ್ ಡೂ ಜರ್ನಲಿಂಗ್ ಆ್ಯಂಡ್ ಐ ಆಲ್ಸೋ ಡೂ ದಿಸ್ ಇನ್ ಅ ಡೇ. ದಿನ ಎಲ್ಲ ಮುಗಿದ ಮೇಲೆ ಇವಾಗ ಹೊಸದಾಗಿ ಶುರು ಮಾಡಿರೋದು ರಿವ್ಯೂ ಅಂತ. ದಿನದಲ್ಲಿ ಏನೇನು ಮಾಡಿದೆ, ಸೊ ದಟ್ ಇಟ್ ಹೆಲ್ಪ್ಸ್ ಮಿ ಅಂಡರ್ಸ್ಟ್ಯಾಂಡ್ ನನ್ನ ಟೈಮ್ ಎಲ್ಲಿ ಸ್ಪೆಂಡ್ ಮಾಡಿದೆ, ಎಮೋಷನ್ಸು ಯಾವಾಗ ಕೋಪ ಮಾಡಿಕೊಂಡೆ, ಯಾವಾಗ ಶಾಂತವಾಗಿದ್ದಾಗ ಪ್ರೊಡಕ್ಟಿವ್ ಆಗಿ ಎಷ್ಟು ಜಾಸ್ತಿ ಆಯಿತು, ಈ ಥರ ಎಲ್ಲ. ಸೊ ಐ ಜಸ್ಟ್ ವಾಂಟೆಡ್ ಟು ನೋ ನಿಮ್ಮ mind inside, what is the routine there, and how is the mind there, and how have you understood your mind, how to control the mind? So if you see, ಆವಾಗಿನ ಕಾಲದಲ್ಲೆಲ್ಲ ನನಗೆ ವೆನ್ ಐ ಹ್ಯಾವ್ ಕಾನ್ವರ್ಸೇಷನ್ಸ್ ವಿತ್ ಓಲ್ಡ್ ಪೀಪಲ್, ಅವ್ರು ಹೇಳ್ತಾ ಇರ್ತಾರೆ, ನಮಗೆಲ್ಲ ನಿಮ್ಮಷ್ಟು ಕಾಂಪಿಟೇಷನ್ ಇರಲಿಲ್ಲ, ನಮಗೆಲ್ಲ ಈ ದಿನ ನಾವು ಚೆನ್ನಾಗಿದ್ರೆ ಸಾಕು ಅನ್ನೋ ಥರ ಇದ್ವಿ, ನಮ್ಗೆ ಇಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ, ನಮಗೆಲ್ಲ ಇಷ್ಟು ಎಕ್ಸ್ಪೆನ್ಸಿವ್ ಇರಲಿಲ್ಲ, ನಮ್ಗೆ ಈ ಥರ ತೋರ್ಕೆ ಬದುಕಿರಲಿಲ್ಲ, ನಾವು ಆರಾಮಾಗೆ ಇರೋದ್ರಲ್ಲಿ ಖುಷಿಯಾಗಿದ್ವಿ ಅಂತ. ಆ್ಯಂಡ್ ಐ ಸಿ ದೇರ್ ಆಲ್ ಸೋ ಹ್ಯಾಪಿ, ದೇರ್ ಆಲ್ ಸೋ ರೂಟೆಡ್. ನಾವು ಎವ್ರಿ ಡೇ ಇವ್ನು ಬೀಟ್ ಮಾಡಬೇಕು, ಅವ್ನು ಬೀಟ್ ಹಾಕಬೇಕು, ನಾಳೆ ಇವ್ರು ಈ ಥರ ಬಟ್ಟೆ ಹಾಕಿದ್ನ, ನಾನು ನಾಳೆ ಅದಕ್ಕಿಂತ ಜಾಸ್ತಿ ಹಾಕಬೇಕು. ವಿ ಆರ್ ಆಲ್ವೇಸ್ ಇನ್ ಕಾಂಪಿಟೇಷನ್. ಅಂದರೆ ನಿನಗೋಸ್ಕರ ಏನು ಮಾಡ್ಕೋತಾ ಇದೆಯಾ, ಅವನಿಗಿಂತ ಚೆನ್ನಾಗಿರಬೇಕು, ಇವನಿಗಿಂತ ಚೆನ್ನಾಗಿರಬೇಕು ಅನ್ನೋದ್ರಲ್ಲೇ ದಿನ ಕಳೆದೋಗುತ್ತೆ. ಅವನು ಸಿನಿಮಾ ಮಾಡ್ತಾಯಿದ್ದಾನೆ, ಅಯ್ಯೋ ನಾನು ಮಾಡ್ತಾ ಇಲ್ವಾ, ಅವಳು ಸಿನಿಮಾ ಮಾಡ್ತಾ ಇದ್ದಾಳೆ, ನಾನೇನು ಮಾಡ್ತಾ ಇಲ್ವಾ. ಐ ಸೆಡ್ ಬಿ home, watch films, learn things. Everything is a process. Like every day ಏನಾದರೂ ಒಂದು ಮಾಡ್ತಿದ್ದೀವಿ, ಆಚೆ ಹೋಗ್ತೀವಿ, ಯಾರಿಗೋ ಒಂದು ಹೆಲ್ಪ್ ಮಾಡ್ತೀವಿ, ಯು ಲರ್ನ್ ಸಮಥಿಂಗ್. ಇವಾಗ ಟುಡೇ ಐ ಕೇಮ್ ಇನ್ ದ ಕ್ಯಾಬ್, ಐ ಕೇಮ್ ಬೈ ಇದು ಗೋ ಪಿಂಕ್ ಕ್ಯಾಬ್. ಸೊ ಅವ್ರ ಜೊತೆ ಕೂತ್ಕೊಂಡು ಐ ವಾಸ್ ಟಾಕಿಂಗ್ ಟು ಶಾಂತಾ ಆಂಟಿ, ಅವ್ರ ಜೊತೆ ಮಾತಾಡ್ಕೊಂಡು ಬರ್ತಾಯಿದ್ದೆ. ಆಂಟಿ ನೀವೇನಕ್ಕೆ ಗಾಡಿ ಓಡಿಸ್ತಾ ಇದ್ದೀರಾ, ನಿಮ್ಗೇನಕ್ಕೆ, ಹಾಂ ಎಲ್ಲ ಕೇಳಿದೆ. ಸೊ ಶೀ ಈಸ್ ಲೈಕ್, ಇಲ್ಲ ನನಗೆ ಮೈ ಹಸ್ಬೆಂಡ್ ಪಾಸ್ಡ್ ಅವೇ, ಐ ಮಿಸ್ಡ್ ಹಿಮ್, ಆ್ಯಂಡ್ ದೆನ್ ನನಗೇನಾದರೂ ಮಾಡಬೇಕು, ನನಗೇನಾದರೂ ಆಸೆ ಬರಬೇಕು ಅಂತ ಅನಿಸ್ತು. ನನ್ನ ಮಗ ಸಪೋರ್ಟಿವ್ ಆಗಿದ್ದಾನೆ, ನನ್ನ ಮಗಳು ಸಪೋರ್ಟಿವ್ ಆಗಿದ್ದಾರೆ. ಐ ಸೆಡ್ ವೆನ್ ಇನ್ 60 years ಯು ಆರ್ ಡೂಯಿಂಗ್ ದ್ಯಾಟ್ ಆ್ಯಂಡ್ ವಿ ಆರ್ ಜಸ್ಟ್ ಸಮ್ ವಾಟ್ 25-26. ನಾವೆಲ್ಲ ಎಷ್ಟು ಏಜು, ಈ ಏಜಲ್ಲಿ ನಾವು ಹೆಂಗಿರಬೇಕು, ಕೆಲಸ ಮಾಡಬೇಕು, ಅದು ಮಾಡಬೇಕು. ದರ್ಸ್ ನೋ ಟೈಮ್ ಫಾರ್ ಡಿಪ್ರೆಷನ್, ದರ್ಸ್ ನೋ ಟೈಮ್ ಟು ಫೀಲ್ ಸ್ಯಾಡ್. ಜಸ್ಟ್ ಆಯಿತು, ಇಲ್ಲ ಆಯಿತಾ, ಏನೋ ಮಾಡಿದ್ರೆ ವರ್ಕ್ ಆಗಲಿಲ್ವಾ, ಬಿಡು, ಮುಂದೆ ಹೋಗು, ಡೂ ವಾಟ್ ಯು ವಾಂಟ್ ಟು ಡೂ ನೆಕ್ಸ್ಟ್, ಯು ಶುಡಂಟ್ ಬಿ ಸ್ಟಕ್ ಇನ್ ಒನ್ ಪ್ಲೇಸ್. ನನಗನ್ಸಿದ್ದು ಯಾವಾಗ ನಾವು ಸಿಕ್ಕಾಕೊಳ್ತೀವೋ, ಯಾಕಂದರೆ ಐ ವಾಸ್ ದೇರ್ ಇನ್ ಐ ಹ್ಯಾಡ್ ಸಚ್ ಫೇಸ್. I was stuck in my thoughts and I was depressed and I saw myself very low. ತುಂಬ ಲೋ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ನನ್ನ ಬಗ್ಗೆನೇ. ನಾನು ಇಂಡಸ್ಟ್ರಿಗೆ ಬಂದಮೇಲೆ ಹ್ಯಾಡ್ ಅ ಬ್ರೇಕ್ ಡೌನ್. ಅಂದರೆ ಇಟ್ಸ್ ಇನಿಷಿಯಲ್ ಟೈಮಲ್ಲಿ, ಅವಾಗ ಒಂದೆರಡು ಸಿನಿಮಾ ಮಾಡಿದ್ದೆ. ಆ ಇನಿಷಿಯಲ್ ಟೈಮಲ್ಲಿ ಹ್ಯಾಡ್ ಅ ಮೇಜರ್ ಬ್ರೇಕ್ ಡೌನ್.
ನನಗೆ ಐ ಡಿಂಟ್ ವಾಂಟ್ ಟು ಲೀವ್. ನನಗೆ ಬದುಕಬೇಕಂತ ಅನಿಸ್ತಾ ಇರಲಿಲ್ಲ, ಏನು ಮಾಡಬೇಕು ಅಂತಲೂ ಅನಿಸ್ತಾ ಇರಲಿಲ್ಲ. ಬಟ್ ಐ ಫೌಂಡ್ ಹೋಪ್ ಇನ್ ಸಿನಿಮಾಸ್. ಆ್ಯಂಡ್ ದೆನ್ ಐ ಟುಕ್ ಮೈ ಸೆಲ್ಫ್ ವೆರಿ ಸೀರಿಯಸ್ಲಿ. ಆ್ಯಂಡ್ ಅಮ್ಮನ ಜೊತೆ ಒಂದಿಷ್ಟು ಕೂತ್ಕೊಂಡು ಮಾತಾಡಿದೆ. ಆ್ಯಂಡ್ ಒಂದಿಷ್ಟು ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ನನಗೆ ಅಮ್ಮ ಹೆಲ್ಪ್ ಮಿ ಅ ಲಾಟ್. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಮಾನಿಟರಿಂಗ್. ಐ ಸ್ಟಾರ್ಟೆಡ್ ಥ್ಯಾಂಕಿಂಗ್ ಫಾರ್ ವಾಟ್ ಎವರ್ ಐ ಹ್ಯಾಡ್. ನನಗೆ ಇವಾಗ್ಲೂ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ನಂಗೆ ಇದು ಬೇಕು ಅದು ಬೇಕು ಅನ್ನೋ ಮ್ಯಾನಿಫೆಸ್ಟೇಷನ್ ಮಾಡೋದನ್ನು ಬಿಟ್ಟು ಇವತ್ತು ಸಿಕ್ಕಿರೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಶುರು ಮಾಡಿದೆ. ಥಿಂಕ್ ದಟ್ಸ್ ದ ಬೆಸ್ಟ್ ಆಟಿಟ್ಯೂಡ್. ಗ್ರಾಟಿಟ್ಯೂಡ್ ಇಸ್ ದ ಬೆಸ್ಟ್ ಆಟಿಟ್ಯೂಡ್ ಅಂತ Yeah. ಸುಮ್ಮನೆ ಹೇಳಿಲ್ಲ, Yeah. ಅದನ್ನ ತಗೊಳಲ್ಲ ಅಷ್ಟೇ. ಅದು Yeah. ನನ್ಗೆ ಅನ್ಸುತ್ತೆ ಎಲ್ಲ ಕಣ್ಮುಂದೆನೇ ಇರುತ್ತೆ. ದ ಡೇ ಯು ಸ್ಟಾರ್ಟ್ Yeah. ಟೇಕಿಂಗ್ ಇಟ್ ಇನ್, ಮ್ಯಾಜಿಕ್ ಸ್ಟಾರ್ಟ್ಸ್ ಹ್ಯಾಪನಿಂಗ್. ಯಾ ಸೊ ಫಸ್ಟ್ಲಿ ಥ್ಯಾಂಕ್ಸ್ ಫಾರ್ ನಮ್ಗೆ ಅಂದರೆ ಒಂದು ಅಮೃತ ನೋಡಿದಾಗ ಇಷ್ಟೆಲ್ಲ ಒಳಗಿಂದ ಅಮೃತಾಗಿ ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ದಾಟ್ಕೊಂಡು ಬಂದಿರ್ತಾರೆ ಅಂತ Yeah. ಗೊತ್ತಿರಲ್ಲ. ಐ ಮೀನ್ ಸೊ ಓಪನ್ಲಿ ಯು ಪುಟ್ ಥಿಂಗ್ಸ್ ಔಟ್ ಆ್ಯಂಡ್ ದೆನ್ ಹ್ಯಾಪಿ. ಈ ಅಲ್ಲಿಂದ ದಾಟ್ಕೊಂಡು ಒಂದ್ಸತಿ ಎಡುವುದವ್ರಿಗೆ ಮುಂದೆ ನಡೆಯೋದು ಚೆನ್ನಾಗಿ ಗೊತ್ತಿರುತ್ತೆ. ಯಾ ಅಥವಾ ಇನ್ನೊಂದ್ಸತಿ ಎಡುವುದ್ರೂ ಓಕೆ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ ಅದರಲ್ಲೂ. ಫಾರ್ ಶೋರ್. ಈಗ ನಂಗೆ ಹಂಗೆ ಅನ್ಸೋದು. ಈ ಮಧ್ಯೆ ಲೈಫ್ ಸ್ಟೈಲ್ ಅಂತ ಒಂದು ಬರುತ್ತೆ. ಕ್ಯೂರಿಯಸ್ ಟು ನೋ, ಆ್ಯಕ್ಟ್ರೆಸ್ ಅಂತ ಅಂದ ತಕ್ಷಣ ಒಂದಷ್ಟು ಲೇಬಲ್ಸ್ಗಳು ಬಂದ್ಬಿಡುತ್ತೆ. ವೇಟ್ ಆಗಿರಲಿ, ದ ವೇ ದೇ ಲುಕ್ ಮೇಂಟೈನ್ ಮಾಡಬೇಕು, ಡೇ ಇನ್ ಯುವರ್ ಲೈಫ್ ಯೂಶಲಿ ಹೇಗಿರುತ್ತೆ ಅಂದರೆ ಫಿಟ್ನೆಸ್ ಆಗಿರಲಿ, ಬ್ಯೂಟಿ ಸ್ಟ್ಯಾಂಡರ್ಡ್ಸು, ಆಲ್ ಆಫ್ ದ್ಯಾಟ್. ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್? ಯಾ ನನಗೆ ಫಿಟ್ನೆಸ್ ಅಂತ ಬಂದಾಗ್ಲೂ ಅಷ್ಟೇ, ನನಗೆ ಮನ್ಸು ಪೂರ್ತಿ ಇದ್ದರೆ ಇಫ್ ಐ ಫೀಲ್ ಲೈಕ್ ಟುಡೇ ಐ ಹ್ಯಾವ್ ಟು ಗೋ ವರ್ಕೌಟ್ ಅಲ್ಲಿ ವರ್ಕೌಟ್. ದೇರ್ ಆರ್ ಡೇಸ್ ನಮ್ಗೆ ಹೆಂಗೆ ಅನಿಸುತ್ತೆ ಅಂತಂದರೆ ಇವತ್ತು ಬೇಡ ಅಂತ ಮನ್ಸು ಅಂದಾಗ ಕೇಳಿದಾಗ ಐ ಲಿಸನ್ ಟು ಇಟ್. ನನಗೆ ರಿಕ್ವೈರ್ಮೆಂಟ್ ಇದ್ರೂ ಇವಾಗ ನನಗೆ ಒಂದು 15 ಡೇಸ್ ಇದೆ ಶೂಟಿಂಗಿಗೆ, ಐ ಹ್ಯಾವ್ ಟು ಗೆಟ್ ಪ್ರಿಪೇರ್ಡ್. 15 ದಿನನೂ ನಾನು ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ. ಬಟ್ ಇನ್ ಬಿಟ್ವೀನ್ ದ್ಯಾಟ್ ಐ ವಿಲ್ ಹ್ಯಾವ್ ಅ ಬ್ರೇಕ್ ಡೌನ್ ಬೈ ಸೇಯಿಂಗ್ ನೋ ಐ ಥಿಂಕ್ ಇವತ್ತು ನಾನು ರೆಸ್ಟ್ ಮಾಡಬೇಕು. ಹೋಗಿ ನಾನು ಪುಷ್ ಮಾಡೋಕ್ಕಾಗಲ್ಲ ಅಂದಾಗ ನಾನು ರೆಸ್ಟ್ ತೊಗೊಳ್ತೀನಿ. ಐ ಆಲ್ವೇಸ್ ಡೂ ದ್ಯಾಟ್. ನನಗೆ ಮೈಂಡ್, ನಾನು ಇಫ್ ಐ ಆಮ್ ವೆರಿ ಫ್ರೀ, ಇಫ್ ಐ ಆಮ್ ವೆರಿ ಹ್ಯಾಪಿ ಐ ವರ್ಕೌಟ್, ಇಫ್ ಐ ಆಮ್ ವೆರಿ ಹ್ಯಾಪಿ ಐ ಡಾನ್ಸ್. ನಾನು ಪಿಲಾಟೇಸ್ ಮಾಡ್ತೀನಿ ನನ್ನ ಫ್ರೆಂಡ್ಸ್ ಸ್ಟುಡಿಯೋಲಿ. ಸೊ ಇಟ್ಸ್ ಅ ವೆರಿ ಸ್ಲೋ ಎಕ್ಸಸೈಸಸ್. ಇಟ್ಸ್ ಲೈಕ್ ಯೋಗ ಥರನೇ ಅದು ನನಗೆ ತುಂಬ ಹೆಲ್ಪ್ ಮಾಡ್ತು. ಅದೊಂಥರ ಇಟ್ಸ್ ಕನೆಕ್ಟಿಂಗ್ ಯುವರ್ ಮೈಂಡ್ ಬಿಕಾಸ್ ದ ಎಕ್ಸಸೈಸ್ ಫಾರ್ಮ್ ಇಟ್ ಸೆಲ್ಫ್ ಇಸ್ ವೆರಿ ಸ್ಲೋ. ಸೊ ಆ ಸ್ಲೋ ಆಗಿ ವರ್ಕೌಟ್ ಮಾಡ್ಬೇಕಾದ್ರೆ ಎಷ್ಟೊಂದು ಥಾಟ್ಸ್ ರಶ್ ಆಗ್ತಾ ಇರುತ್ತೆ ಮೈಂಡಲ್ಲಿ. ಅದೊಂಥರ ಮೆಡಿಟೇಟ್ ಮಾಡ್ತಿದ್ದಂಗೆ. ಬಟ್ ವರ್ಕೌಟ್ ಮಾಡ್ಕೊಂಡು ನಾನು ಮೆಡಿಟೇಟ್ ಮಾಡ್ತಿದ್ದೀನಿ ಅನ್ನೋ ಥರ ಅನಿಸುತ್ತೆ ನನಗೆ. ರೀಸೆಂಟ್ಲಿ ಫೌಂಡ್ ಪಿಲಾಟೇಸ್ ನಂಗೆ ತುಂಬ ಇಷ್ಟ ಆಗಿದೆ. ಈವನ್ ವೆನ್ ಇಟ್ ಕಮ್ಸ್ ಟು ಮೈ ಮೇಕಪ್, ಮೈ ಸ್ಕಿನ್ ಕೇರ್, ತುಂಬ ಜಾಸ್ತಿ ನೀರು ಕುಡಿಬೇಕು, ಅದೊಂದು ಜಾಸ್ತಿ ಮಾಡ್ತೀನಿ. ತುಂಬ ಚೆನ್ನಾಗಿ ನೀರು ಕುಡಿತೀನಿ. ಆ್ಯಂಡ್ ಥ್ಯಾಂಕ್ ಗಾಡ್ ಅಮ್ಮ ಚಿಕ್ಕ ವಯಸ್ಸಿಂದ ಅವ್ರಿಗೆ ಯಾವತ್ತೂ ಪಿಂಪಲ್ ಬಂದಿಲ್ಲ ಅಂತಿದ್ದು. ಸೊ ಐ ಆಮ್ ಬ್ಲೆಸ್ಡ್ ವಿತ್ ಲಿಟಲ್ ಗುಡ್ ಸ್ಕಿನ್. ನಾನು ಎಲ್ಲ ಇಂಟರ್ವ್ಯೂಗೂ ಹಿಂಗೆ ರೆಡಿ ಆಗೋದು, ಕಾಫಿ ಕುಡಿಯೋಕೆ ಹೋದ್ರೂ ಹಿಂಗೆ ಇರ್ತೀನಿ. ಐ ಥಿಂಕ್ ದಟ್ಸ್ ವೈ ಪೀಪಲ್ ನೋ ಮಿ. ನಾನು ಆಚೆ ಹೋಗಿ ಮಾತಾಡಬೇಕಾದ್ರೆ ಅದು ಹೆಂಗೆ ಅಂದರೆ ಸ್ಕ್ರೀನ್ ಮೇಲೆ ಒಂಥರ ಕಾಣಿಸ್ಬಿಟ್ಟು ಎದುರುಗಡೆ ನೀವಾ ಅಂತ ಅನಿಸ್ಬಾರ್ದು. ಸೊ ಆದಷ್ಟು ಎಷ್ಟು ರಿಯಲಿಸ್ಟಿಕ್ ಆಗಿರ್ಬೋದೋ ಅಷ್ಟು ರಿಯಲಿಸ್ಟಿಕ್ ಆಗಿರ್ತೀನಿ. ಏನು ಅಮೃತ 28 ಓನ್ಲಿ ನಿಮಗೆ ಲೈಫ್ನ ಸತ್ಯಗಳು ಇಷ್ಟು ಬೇಗ ಅರ್ಥ ಆಗೋವರೆಗೂ ಒಂದು ಫೈಟ್ ಆದರೆ, ಅರ್ಥ ಆದಮೇಲೆ ಅದ್ರ ಜೊತೆಗೆ ಭಾಳದು ಇನ್ನೊಂದು ಫೈಟು. ಬಟ್ ಐ ಡಿನ್ ಸಿ ಸಚ್ ಅ ಮೆಚೋರ್ ಆ್ಯಂಡ್ ಇಷ್ಟೊಂದು ಡೀಪಾಗಿ ಆಲೋಚನೆಗಳನ್ನು ಗ್ಯಾದರ್ ಮಾಡಿಕೊಂಡು ಒಂದು ಕಾಕ್ಟೇಲ್ ಆಗಿದ್ದೀರಲ್ಲ ಇವತ್ತು, ಒಂದು ಬ್ಯೂಟಿಫುಲ್ ಕಾಕ್ಟೇಲ್. ಈ ಅಮೃತ ನಾನು ನೋಡಿರಲ್ಲ. ಅ ಗರ್ಲ್ ಹೂ ಸೀನ್ ಇಂಡಿಪೆಂಡೆಂಟ್ ಲೈಫ್ ರೇಸ್ ಬೈ ಅನ್ ಇಂಡಿಪೆಂಡೆಂಟ್ ವುಮನ್, ಫೊರೆನ್ಸಿಕ್ಸ್ ಓದಿ, ಸೈಕಾಲಜಿ ಅಂತೆಲ್ಲ ನೋಡಿ ಇಷ್ಟೆಲ್ಲ ಲೈಫನ್ನು ನೋಡಿದ ಮೇಲೂ ಯು ಯೂಸ್ ದ ಸೆಂಟೆನ್ಸ್ ವೇರೇನೇನೋ ಡಿಪ್ರೆಷನ್ ಹೋದ್ರಿ, ಲೈಫೇ ಬೇಡ ಅಂತ ಅನಿಸಿತ್ತು ಅಂತ. ಐ ಮೀನ್ ಕ್ಯಾನ್ ವಿ ಆಸ್ಕ್, ಇಷ್ಟೆಲ್ಲ ಬ್ಯಾಕಪ್ ಅಂತ ಇಷ್ಟೆಲ್ಲ ಕಂಡೀಷನಿಂಗ್ ಇದ್ರೂ ಕೆಲವು ಸತಿ ಆ ಥರ ಆಗೋದಕ್ಕೆ ವಾಟ್ ಲೆಡ್ ಯು? ಸೊ ಬಿಫೋರ್ ಕಮಿಂಗ್ ಟು ಇಂಡಸ್ಟ್ರಿ ದೇರ್ ವರ್ ಫ್ಯೂ ಪೀಪಲ್ ಹೂ ಟ್ರೈ ಟು ಪುಟ್ ಮೀ ಡೌನ್. ತುಂಬ ಕೆಳಗಡೆ ಹಾಕಕ್ಕೆ ಟ್ರೈ ಮಾಡಿದ್ರು ನನ್ನ ಇಂಡಸ್ಟ್ರಿ ಬರೋಕ್ಕೂ ಮುಂಚೆ. ಅಂದರೆ ನಿಮ್ಮ ಪರ್ಸ್ನಲ್ ಲೈಫ್? ಹಾಂ, ಪರ್ಸ್ನಲ್ ಲೈಫಲ್ಲಿ ಅಂದರೆ ಇಲ್ಲ ಯು ವಿಲ್ ನಾಟ್ ಮೇಕ್ ಇಟ್ ವೆರಿ ಬಿಗ್ ಅನ್ನೋದು, ಅಥವಾ ಇಲ್ಲ ಡು ಯು ಥಿಂಕ್ ಯು ಆರ್ ಅ ವೆರಿ ಗುಡ್ ಲುಕಿಂಗ್ ಗರ್ಲ್ ವೆ ಯು ಕ್ಯಾನ್ ಗೋ ಆ್ಯಂಡ್ ಡೂ ಆಲ್ ದೋಸ್ ಥಿಂಗ್ಸ್, ನಿಂಗೇನು ಅಷ್ಟಿಲ್ಲ ಅನ್ನೋದು ತುಂಬ ಕುಗ್ಸಕ್ಕೆ ಟ್ರೈ ಮಾಡಿದ್ರು. ಅಂದರೆ ಬಿಕಾಸ್ ನಾನು ಒಂದು ನನ್ನ ಕಂಫರ್ಟಬಲ್ ಸ್ಪೇಸಿಂದ ಆಚೆ ಬಂದು ಸಿನಿಮಾ ಮಾಡಬೇಕು ಅಂತ ಬಂದಿದ್ದು. ಆ್ಯಂಡ್ ಐ ಟುಕ್ ದಟ್ ರಿಸ್ಕ್ ಟು ಕಮ್ ಔಟ್. ಸೊ ನಾನು ಇಲ್ಲಿ ಬಂದಾಗ ನನಗೆ ಸಿಕ್ಕಾಪಟ್ಟೆ ಐ ವಾಸ್ ವೆರಿ ಡಿಪ್ರೆಸ್ಡ್ ಬೈ ದ ಪೀಪಲ್. ಲೈಕ್ ಜನ ನನ್ನನ್ನು ಟ್ರೀಟ್ ಮಾಡ್ತಿದ್ದ ರೀತಿ ಅಥವಾ ನನ್ನನ್ನು ಮೆಂಟಲಿ ಡೌನ್ ಮಾಡ್ತಿದ್ದು ನನಗೆ ಗೊತ್ತಾಗ್ತಿತ್ತು. ಆ್ಯಂಡ್ ಆಲ್ಸೋ ನಾನು ಮೋಲ್ಡ್ ಆದೆ ಆ ಪಾಯಿಂಟ್ ಆಫ್ ಟೈಮಲ್ಲಿ. ಯಾಕಂದರೆ ವೆರೆವರ್ ನನಗೆ ಹೆಂಗೆ ಅಂತಂದರೆ ಬೀಟ್ ಲವ್, ಬೀಟ್ ಫ್ರೆಂಡ್ಶಿಪ್, ಹೂಎವರ್ ಇಫ್ ಐ ಗಿವ್ ಲವ್ ಐ ಗಿವ್ ಲವ್. ಸೊ ಇಫ್ ಐ ಡೋಂಟ್ ಗಿವ್ ಲವ್ ಐ ಡೋಂಟ್ ಗಿವ್ ಲವ್. ಅಂದರೆ ನನಗೆ
ಯಾರಾದರೂ ಇಷ್ಟ ಆಗಲಿಲ್ಲ, ಯಾರಾದರೂ ಪರ್ಸನ್ ಜೊತೆ ನಾನು ಕನೆಕ್ಟ್ ಆಗಿಲ್ಲ ಅಂತಂದರೆ ನಾನು ಮಾತಾಡೋದಕ್ಕೆ ಹೋಗಲ್ಲ. ಐ ಜಸ್ಟ್ ಸ್ಟೇ ಅವೇ, ನಾನು ಮಾತಾಡೋದಕ್ಕೆ ಹೋಗಲ್ಲ. ಬಟ್ ನಾನು ಕನೆಕ್ಟ್ ಆದರೆ ಐ ಗಿವ್ ಎವ್ರಿಥಿಂಗ್. ಸೊ ಫಾರ್ ಫ್ರೆಂಡ್ಸ್ ಓನ್ಲಿ, ಫಾರ್ ಫ್ರೆಂಡ್ಸ್ ಓನ್ಲಿ ಐ ಗಿವ್ ಸೋ ಮಚ್. ಸೊ ನಾನು ಹೆಂಗೆ ಮಾಡಿಬಿಟ್ಟೆ ಅಂತಂದರೆ ಐ ಗೇವ್ ಒನ್ ಪರ್ಸನ್ ಅ ಕಂಟ್ರೋಲ್ ಓವರ್ ನನ್ನ ಲೈಫ್ ಕಂಟ್ರೋಲ್ ನಾನು ಕೊಟ್ಬಿಟ್ಟೆ ಅಂತ ನನಗೆ ಒಂದು ಪಾಯಿಂಟಲ್ಲಿ ಅನಿಸಿತ್ತು. ಸೊ ಆವಾಗ ಅನ್ಕೋತಿದ್ದೆ, ಇಷ್ಟೆಲ್ಲ ಹೊಡೆದಾಡ್ಕೊಂಡು, ಇಷ್ಟೆಲ್ಲ ನನಗೆ ಅಮ್ಮ ಅಷ್ಟೊಂದೆಲ್ಲ ಕಷ್ಟಪಟ್ಟು ನಾನು ಒಬ್ಬಳನ್ನೇ ಸಾಕಬೇಕು ಅಂತ ಇನ್ನೊಂದು ಮದುವೆ ಆಗದೆ, ವೇರ್ ಶಿ ಕುಡ್ ಹ್ಯಾವ್ ಗಾಟನ್ ಮ್ಯಾರಿಡ್, ಇನ್ನೊಂದು ಮಾಡ್ಬೋದಿತ್ತು, ಆಗಲಿಲ್ಲ. ಬಿಕಾಸ್ ನನ್ನ ಮಗಳು ಅಂತ ಎಲ್ಲದನ್ನು ದುಡ್ಡು ನಮ್ಮಮ್ಮ ಇವತ್ತಿನವರೆಗೂ ಆಟೋಗೆ ದುಡ್ಡು ಖರ್ಚು ಮಾಡಲ್ಲ, ಇನ್ನೂ ಬಸ್ಸೇ ಹತ್ತುತ್ತಾರೆ ನಮ್ಮಮ್ಮ. ಇಲ್ಲ ಆಟೋ ದುಡ್ಡಲ್ಲಿ ಏನಾದರೂ ಆದರೆ ಅಂತ ಇವತ್ತಿನವರೆಗೂ ಅಷ್ಟೇ ಸೇವಿಂಗಲ್ಲಿ ಅಮ್ಮ ಬದುಕ್ತಾ ಇದ್ದಾರೆ. ಆ್ಯಂಡ್ ಶಿ ಇಸ್ ನೆವರ್ ಆ್ಯಕ್ಟ್ ನನ್ನ ಹೀರೋಯಿನ್ ಮಗಳು ನಾನು ಕಾರಲ್ಲಿ ಓಡಾಡಬೇಕಿಲ್ಲ, ಇವತ್ತಿನವರೆಗೂ ಬಸ್ಸಲ್ಲೇ ಓಡಾಡೋದಮ್ಮ. ಏನಮ್ಮ ಹೆಸರು? ಭಾರ್ಗವಿ. ಆಂಟಿ, ವಿ ಆರ್ ಸೋ ಪ್ರೌಡ್ ಆಫ್ ಯು, ಸೋ ಇನ್ಸ್ಪೈರಿಂಗ್. ಸೊ ಅಮ್ಮ ಹಂಗೆ ಇರೋದು. ನನಗೆ ಆವಾಗ ಅಲ್ಲಿಂದ ನಾನು ಇಮಿಡಿಯೇಟ್ಲಿ ಎದ್ದಿದ್ದು ಹೇಗೆ ಅಂತಂದರೆ, ನನ್ನ ಟೀಚರ್ಸ್ ಹತ್ರ ಮಾತಾಡ್ತಾಯಿದ್ದೆ. ನನಗೆ ಹೇಳಿದೆ, ಹಿಂಗೆ ಆಗ್ತಾಯಿದೆ, ಹಿಂಗೆ ಕುಗ್ಸ್ತಾ ಇದ್ದಾರೆ ನನಗೆ ಎದ್ದೇಳೋಕ್ಕಾಗ್ತಾಯಿಲ್ಲ, ನನಗೇನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ನಾನು ಆ ವ್ಯಕ್ತಿನ ಬಿಟ್ಟಿರೋಕ್ಕೂ ಆಗ್ತಾಯಿಲ್ಲ ಅಂತ. ನೀನು ಬಂದಿರೋ ಜರ್ನಿ ನೋಡು, ಮುಂದೆ ಆಗ್ತಿರೋ ಜರ್ನಿ ನೋಡಬೇಡ. ನೀನು ಇಲ್ಲಿ ತನಕ ಬಂದು ಇಲ್ಲಿ ನಿಂತಿರೋ ಜರ್ನಿನ ಒಂದ್ಸತಿ ಜಸ್ಟ್ ಲುಕ್ ಬ್ಯಾಕ್. ಹೂಎವರ್ ಇಸ್ ಟ್ರೈಂಗ್ ಟು ಪುಟ್ ಯು ಡೌನ್ ವಾಸ್ ನಾಟ್ ವಿತ್ ಯು. ಅವ್ರು ಇರಲಿಲ್ಲ, ದೇ ಆರ್ ಪುಟ್ಟಿಂಗ್ ಯು ಡೌನ್ ಬಿಕಾಸ್ ದೇ ನೋ ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಸಮಥಿಂಗ್ ಬಿಗ್. ಇಲ್ಲಾಂದರೆ ಯಾರೂ ಮಾಡಲ್ಲ ಇದನ್ನು ಮಾಡಬೇಡ, ಇದಾಗುತ್ತಾ ಅಂತ ಡೌಟಲ್ಲಿ ಕೇಳೋರು ಇರ್ತಾರಲ್ವ, ಅವ್ರು ನಿಮ್ಮನ್ನು ಆಲ್ರೆಡಿ ಅಲ್ಲಿ ನೋಡ್ಬಿಟ್ಟಿರ್ತಾರೆ. ಆ ಇನ್ಸೆಕ್ಯೂರಿಟಿಲೇ ಅವ್ರು ಮಾಡಬೇಡಿ ಅಂತ ಹೇಳ್ತಿರ್ತಾರೆ, ಹೊರತಿನ್ನೇನಿಲ್ಲ. ಸೊ ಐ ಥಿಂಕ್ ಅದು ನನಗೆ ತುಂಬ ಮೋಟಿವೇಟ್ ಆಯಿತು. ಆ್ಯಂಡ್ ಅವತ್ತಿಂದ ಇವತ್ತಿನವರೆಗೂ ಐವ್ ನೆವರ್ ಲುಕ್ ಬ್ಯಾಕ್. ಏನೇ ಆದ್ರೂ, ಏನೇ ಫೇಲಿಯರ್ಸ್ ಆದ್ರೂ, ಯಾವುದೇ ಫ್ರೆಂಡ್ಶಿಪ್ ಆಗಲಿ, ಯಾರದೇ ಏನೇ ಮುರಿದೋದ್ರೂ ಐ ಡೋಂಟ್ ಗಿವ್ ಅ ಡ್ಯಾಮ್ ನೋ. ಐ ಆಮ್ ಲೈಕ್ ಇಟ್ಸ್ ಓಕೆ. ಈ ಟಾಪ್ ಹೀರೋಯಿನ್ಸ್ಗೂ ಒಳ್ಳೆ ಪರ್ಫಾರ್ಮ್ ಮಾಡೋ ಹೀರೋಯಿನ್ಸ್ಗೂ ಇರೋ ಡಿಫ್ರೆನ್ಸ್ ನಿಮ್ಮ ಪ್ರಕಾರ ಏನು? ಆರ್ಟಿಸ್ಟ್ ಬರೋದಕ್ಕೂ ಒಂದು ಸ್ಟಾರ್ ಬರೋದಕ್ಕೂ ದಸ್ ಒನ್ ವೆರಿ ಬಿಗ್ ಡಿಫ್ರೆನ್ಸ್. ಆರ್ಟಿಸ್ಟ್ಗಳು ಬಂದು ಆ್ಯಕ್ಟ್ ಮಾಡಿ ಎಲ್ಲ ಹೋಗಿ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ ಹೋಗ್ತಾರೆ. ಈಗ ಒಂದು ಆ ಇಂಪ್ಯಾಕ್ಟನ್ನು ದಾಟಿ ಇದೆಲ್ಲ ಕ್ರಿಯೇಟ್ ಮಾಡಿ ಹೋದ್ಮೇಲೆ ಒಂದು ಸ್ಟಾರ್ ಆಗ್ತಾರೆ, ಲೈಕ್ ನಯನತಾರ. ಐ ಫೀಲ್ ಆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದಿದೆಯಲ್ಲ, ದೇ ಆರ್ ದ ಸ್ಟಾರ್ಸ್ ಐ ಫೀಲ್. ಆ್ಯಂಡ್ ಎವ್ರಿಬಡಿ ಶುಡ್ ಏಮ್ ದ್ಯಾಟ್. ಆ್ಯಂಡ್ ಆರ್ಟಿಸ್ಟ್ ಸಮ್ಮನ್ ಲೈಕ್ ವುಡ್ ಮೇಕ್ ಯು ಬಿಲೀವ್, ನೀವು ಏನಾದ್ರೂ ಬಿಲೀವ್ ಮಾಡಿಸ್ತಾರೆ ನಿಮ್ಮನ್ನು ಆ ಥರ. ಲೈಕ್ ರಾಧಿಕಾ ಆಪ್ಟೆ, ಲೈಕ್ ಸಾಯಿ ಪಲ್ಲವಿ, ಆಲ್ ದೋಸ್ ಪೀಪಲ್ ಆರ್ ಆರ್ಟಿಸ್ಟ್ಸ್. ಲೈಕ್ ಅವ್ರು ನೋಡಿದಾಗ ಅವ್ರು ಯಾವುದೇ ರೋಲ್ ಮಾಡಿದಾಗ್ಲೂ ಅಷ್ಟು ನಂಬಿಸ್ಬಿಡ್ತಾರೆ, ನಂಬಿಸ್ಬಿಡ್ತಾರೆ. ಆ್ಯಂಡ್ ನನಗೆ ಅಣ್ಣವರು ವಾಸ್ ಬೋತ್ ಸ್ಟಾರ್ ಆ್ಯಂಡ್ ಆರ್ಟಿಸ್ಟ್. ಲೈಕ್ ನನಗೆ ಈವನ್ ಟುಡೇ ಶ್ರೀನಿವಾಸ ಕಲ್ಯಾಣ ಸಿನಿಮಾ ಎಲ್ಲ ನೋಡಬೇಕಾದ್ರೆ ತಿರುಪತಿಲಿ ಕಣ್ಣು ಮುಚ್ಚಿದ್ರೆ ನನಗೆ ಅಣ್ಣವ್ರ ಮುಖ ನೆನಪು ಬರುತ್ತೆ. ದ್ಯಾಟ್ ಇಸ್ ದ ಡಿವೈನ್ ಎನರ್ಜಿ ಹಿ ಗಾಟ್ ಇನ್ ಟು ದಟ್. ಇದು ದೇವರು ಅಂತಂದರೆ ನಾವು ನಂಬೇ ಬಿಡ್ತಾ ಇದ್ವಿ ಅವ್ರ ದೇವರು ಅಂತ. ಇವನ್ ಇವತ್ತು ಮಹಾರಾಜರನ್ನು ನೋಡಿಲ್ಲ, ಶ್ರೀಕೃಷ್ಣ ದೇವರಾಯ ಅಂದರೆ ಇವರೇ ಬರೋದು. ಆ ಥರ ಇಂಪ್ಯಾಕ್ಟ್ ಮಾಡುವಂಥ ಸಬ್ಜೆಕ್ಟು ಬರ್ತಾ ಇಲ್ಲ, ಆ ಥರ ಚಾನ್ಸಸ್ ಸಿಗ್ತಾ ಇಲ್ಲ ಆರ್ಟಿಸ್ಟ್ಗಳಿಗೆ ತೋರ್ಸೋಕ್ಕೆ. ಬಿಕಾಸ್ ಎವ್ರಿಥಿಂಗ್ ಇಸ್ ವೆರಿ ಮ್ಯಾನಿಪುಲೇಟೆಡ್ ನೌ, ಎವ್ರಿಥಿಂಗ್ ಇಸ್ ವೆರಿ, ದೇ ಜಸ್ಟ್ ವಾಂಟ್ ಟು ಮೇಕ್ ಇಟ್ ಬಿಗ್. ಹ್ಯಾವ್ ಯು ಹ್ಯಾಂಡಲ್ಡ್ ರೂಮರ್ಸ್ ಇನ್ ದ ಇಂಡಸ್ಟ್ರಿ? ಯು ನೋ ವಾಟ್ ಐ ಮೀನ್? ಕೆಲವು ಸತಿ ಐ ಮೀನ್ ನನಗೆ ಕೆಲವೊಂದು ಸತಿ ಐ ಫೀಲ್ ನೈಸ್ ದಟ್ ಪೀಪಲ್ ಲೈಕ್ ಫ್ಯೂ ಪೇರ್ಸ್ ಬಂದು ಹೇಳಿದಾಗ, ಇಲ್ಲ ತುಂಬ ಇಷ್ಟ ಆಗುತ್ತೆ ಅಂದರೆ. ಇವಾಗ ರೀಸೆಂಟ್ ಟೈಮಲ್ಲಿ ಆ ಥರ ಹಿಟ್ ಕಪಲ್, ಹಿಟ್ ಪೇರ್ ಅಂತೆಲ್ಲ ಅಂದಾಗ ಆವಾಗ ಆಗೋದೆಲ್ಲ. ಶಾರುಖ್ ಖಾನ್, ಕಾಜಲು, ಅಣ್ಣವ್ರು, ಕಲ್ಪನಾ ಅವರೆಲ್ಲ ನೋಡಿದಾಗ ಹಂಗೆಲ್ಲ ಅಂದ ಖುಷಿ ಆಗುತ್ತೆ. ಓ ನೈಸ್, ಓಕೆ, ಸೊ ಪೀಪಲ್ ಲೈಕ್ ಮೀ ವಿತ್ ಸಮ್ ಒನ್ ಅಂದರೆ ಕಾಮೆಂಟ್ಸ್ ಎಲ್ಲ ಹೇಳ್ತಾರೆ. ಇಲ್ಲ ನಾನು ನೀವಿನ್ನೂ ಹೆಚ್ಚು ಮಾಡಬೇಕು, ಬೋರ್ ಆಗ್ತಿದೆ ಅಂತ ಯಾರೂ ಹೇಳಲೇ ಇಲ್ಲ ನನಗೆ. ಹ್ಯಾವ್ ಯು ಲರ್ನ್ಡ್ ಹೌ ಟು ರೀಡ್ ಪೀಪಲ್ ಆ್ಯಸ್ ಆನ್ ಡೇಟ್? ಅಯ್ಯೋ, ದಟ್ ಈಸ್ ಅ ವೆರಿ ಟ್ರಿಕ್ಕಿ ಥಿಂಗ್. ಯು ಕಾಂಟ್. ನಾವು ಅಂದ್ಕೊಳ್ತೀವಿ, ನಾವು ಸೈಕಾಲಜಿ ಓದ್ತಿದ್ದಂಗೆ ಹೇಳ್ತಾರೆ, ಓ ನಿಮ್ಮ ಫೇಸ್ ನೋಡಿದ್ರೆ ಗೊತ್ತಾಗೋಗುತ್ತೆ. ಕಾಂಟ್. ಫೇಸ್ ಇಸ್ ಡೆಫಿನೆಟ್ಲಿ ನಾಟ್ ದ ಇಂಡೆಕ್ಸ್ ಆಫ್ ಮೈಂಡ್. ಯು ಡೋಂಟ್ ನೋ ವಾಟ್ ಯುರ್ ಥಿಂಕಿಂಗ್. ಈಗ ಐ ಮೈಟ್ ಬಿ ಸ್ಮೈಲಿಂಗ್ ಆ್ಯಂಡ್ ಟಾಕಿಂಗ್ ಟು ಯು, ಡೀಪ್ ಇನ್ಸೈಡ್ ನಾನು ಏನೇನೋ ಯೋಚನೆ ಮಾಡ್ಬೋದಲ್ವ, ಅದು ಹೆಂಗೆ ಗೊತ್ತಾಗುತ್ತೆ? ಹೌದು. ಬಟ್ ಎಲ್ಲರೂ ವಿ ಪುಟ್ ಅ ಮಾಸ್ಕ್ ವೆನ್ ವಿ ಆರ್ ಗೋಯಿಂಗ್ ಔಟ್. ನಾವು ಆಚೆ ನಗಬೇಕೋ ಅಳಬೇಕೋ ಎಲ್ಲ ಬಿಟ್ಟು ಆಚೆ ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡ್ತೀವಿ, ಎಲ್ಲರೂ ಮಾಸ್ಕ್ ಹಾಕ್ತೀವಿ. ಎವ್ರಿಬಡಿ ಆರ್ ಹಿಯರ್ ಟು ಇಂಪ್ರೆಸ್ ಪೀಪಲ್. ಬಟ್ ಡೀಪ್ ಇನ್ಸೈಡ್ ವೆನ್ ಯು ಗೋ ಹೋಮ್ ಯು ಶುಡ್ ನೆವರ್ ಫರ್ಗೆಟ್ ಹೂ ಯು ಆರ್. ಅಲ್ಲೂ ಮಾಸ್ಕ್ ಇರಬಾರ್ದು, ಅಲ್ಲಿರಬಾರ್ದು ಅಷ್ಟೇ. ಇಲ್ಲಿ ಮಾಸ್ಕ್ ಹಾಕೋಬಾರ್ದು, ಇಲ್ಲಿ ಹಾಕೊಳ್ಳೇಬೇಕು, ಇಲ್ಲಾಂದ್ರೆ ಬದುಕಕ್ಕಾಗಲ್ಲ. ವಾಟ್ ಅ ಮೆಟಫಾರ್ ಯು ಗೇವ್. ಸೊ ಕ್ರೇಜಿ ಡೂಡ್. ಅಂದರೆ
ಎಷ್ಟೊಂದು ಲೇಯರ್ಸಲ್ಲಿ ಯು ಟ್ರೈ ಟು ಅನಲೈಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದೆನ್ ಅದ್ರ ಜೊತೆಗೆ ಲೈಫನ್ನು ನೋಡ್ತಾ ಇದ್ದೀರಾ ಎಲ್ಲ ಮಾತಾಡಿದ್ವಿ. ಫೈನಾನ್ಸಸ್ ಅಂತ ಬಂದಾಗ ಹೌ ನಿಮ್ಮ ಇದೇನು ಮಂತ್ರ ಏನು ಅಂದರೆ ಮನಿ ಸೇವ್ಡ್ ಇಸ್ ಆಲ್ಸೋ ಮನಿ ಅರ್ನ್ಡ್ ಅಂತ ಒಂದು ಮಾತಿದೆ. ಅಂದರೆ ಸೇವಿಂಗ್ಸ್ ಅಂತ 20s ಬಂದಾಗ ಯೂಶಲಿ ಅದು ಡೆಕೆಡ್ ಇದೆಯಲ್ಲ ತಿಂದು ಉಡಾಯಿಸೋದು ಹಾಳು ಮಾಡೋ ಇದೆ ಅದು. ನೀವು ಹೇಗೆ ನಿಮ್ಮ ಸೇವಿಂಗ್ಸ್ ಇತ್ತು ನನಗೆ ಮುಂಚೆ ಆ್ಯಟಿಟ್ಯೂಡಲ್ಲಿ ನಾನಿದ್ದೆ. ದುಡ್ಡು ಬಂದಿದ್ದ ತಕ್ಷಣ ಖರ್ಚು ಮಾಡು, ಹೋಗು, ಬಟ್ಟೆ ತಗೋ, ಆಚೆ ಹೋಗು, ಟ್ರಿಪ್ಸ್ಗೆ ಹೋಗು, ಟೂರ್ಸ್ಗೆ ಹೋಗು, ಒನ್ ಲೈಫ್ ಲಿವ್ ಅನ್ನೋ ಥರ ಆ್ಯಟಿಟ್ಯೂಡಲ್ಲಿ ಯೋಲೋ. ಯೋಲೋ ಎಕ್ಸಾಕ್ಟ್ಲಿ ಹಾಗೆ ಆ ಥರ ಆ್ಯಟಿಟ್ಯೂಡಲ್ಲಿದ್ದೆ. ಬಟ್ ಇವಾಗ ಐ ಥಿಂಕ್ ಆ್ಯಸ್ ಯು ಸಿ ಯುವರ್ ಪೇರೆಂಟ್ಸ್, ಅಪ್ಪ ಅಮ್ಮಂದರು, ಆ್ಯಸ್ ಯು ಸಿ ದೆಮ್ ಗ್ರೋ ಓಲ್ಡರ್, ಯು ವಿಲ್ ರಿಯಲೈಸ್ ಎಷ್ಟು ದೊಡ್ಡ ಜವಾಬ್ದಾರಿ ಇದೆ. ಅಂದರೆ ಈಗ ಒಂದು ಆಲ್ಮೋಸ್ಟ್ ಅವ್ರ ಲೈಫ್ನ ಡೆಡಿಕೇಟ್ ಮಾಡಿಬಿಟ್ಟಿಯಾರ ನನಗೆ 28 years. ನಾನು ಏನು ಮಾಡ್ಬೋದು, ವಾಟ್ ಶುಡ್ ಐ ಗಿವ್ ಹರ್ ಬ್ಯಾಕ್? ಇನ್ನೇನು ದುಡ್ಡಲ್ಲಿ ಏನು ಯು ಕ್ಯಾನ್ ರೀಪೇ ಎನಿಥಿಂಗ್. ಏನೋ ಒಂದು ಚಿಕ್ಕ ಆಸೆ ಇರುತ್ತೆ ಅಷ್ಟೇ ಎಲ್ಲರಿಗೂ. ನಾನು ಏನು ನಮ್ಮ ಅಮ್ಮಂದ್ರಿಗೆ, ನಮ್ಮ ಅಪ್ಪ ಅಮ್ಮಂದ್ರಿಗೆ ಏನೂ ಇಲ್ಲ. ಏನು ನೀವು ಅಪ್ಪ ನನಗೆ ಮನೆ ಕಟ್ಸು, ನಂಗೆ ಕಾರ್ ಕೊಡಿಸು, ಏನೂ ಕೇಳಲ್ಲ ಅವರು. ಒಂದೇ ಕೇಳೋದು, ಊಟ ಮಾಡ್ದ್ಯಾಕಂದ, ತಿಂಡಿ ತಿಂದ್ಯಾಕಂದ, ಮನೆಗೆ ಬಂದ್ಯಾಕಂದ, ಅಷ್ಟೇ ಕೇಳೋದು, ಇನ್ನೇನು ಕೇಳಲ್ಲ. ಅವರಿಗೆ ನಾವೇನು ಕೇಳ್ದೆ ಕೊಡಬೇಕು. ವಿ ಶುಡಂಟ್ ಮೇಕ್ ದೆಮ್ ಆಸ್ಕ್. ಅವ್ರು ಯಾರು ನಮಗೆ ಕೇಳೋಕ್ಕೆ? ನಮಗೆ ಜೀವನ ಕೊಟ್ಟಿರೋರು ಅವರು. ಅವ್ರು ನಮಗೇನು ಕೇಳೋ ಥರ ಆಗಬಾರ್ದು. ಅವ್ರು ಕೇಳೋಕ್ಕೂ ಮುಂಚೆ ನಾವೇನಾದರೂ ಮಾಡಬೇಕು ಅನ್ನೋದು ನನಗೆ ರೀಸೆಂಟ್ ಟೈಮಲ್ಲಿ ರಿಯಲೈಸ್ ಆಗಿರೋದು. ಸೊ ನೌ ಐ ವಾಸ್ ಡೆಫಿನೆಟ್ಲಿ ಸ್ಪೆಂಡಿಂಗ್ ಅ ಲಾಟ್. ಬಟ್ ಸಿಗ್ತಿರೋ ಅಂಥ ಎಷ್ಟಕ್ಕೆ ಸಿಗ್ತಿದೆಯೋ ದುಡ್ಡು, ಅದರಲ್ಲಂತೂ ಆದಷ್ಟು ಸೇವ್ ಮಾಡೋಕ್ಕೆ ಸ್ಟಾಕ್ಸ್ಗೆ ಹಾಕೋದು, ಅದು ಇದು ಮಾಡೋದು ಈಗ ಶುರು ಮಾಡಿದ್ದೀನಿ. ಕೃಷ್ಣ ಅವ್ರು ನನಗೆ ಹೇಳ್ಕೊಟ್ಟಿರೋದು ಸ್ಟಾಕ್ ಮಾರ್ಕೆಟಿಗೆ ಹಾಕೋದು ಎಲ್ಲ. ಸೊ ದೀಸ್ ಟು ಆರ್ ಲೈಕ್ ಇನ್ವೆಸ್ಟ್ ಅಲ್ಲಿ ಮಾಡು, ಇನ್ವೆಸ್ಟ್ ಇಲ್ಲಿ ಮಾಡು, ಇಲ್ಲಿ ಹಾಕು, ಅಲ್ಲಿ ಹಾಕು. ದೇ ಬಿಕಮ್ ಅ ಫ್ಯಾಮಿಲಿ ನಾವು. ಸೊ ಅಲ್ಲಿಂದ ಐ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ನಾವು. ಬಿಕಾಸ್ ನನಗೆ ಯಾವತ್ತೂ ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಅದೇನೆ. ಅಮ್ಮ ಯಾವತ್ತೂ ನನ್ನ ಹತ್ರ ಏನೂ ಕೇಳಬಾರ್ದು, ಕೇಳಿದ್ರೆ ನಾನು ಇಲ್ಲ ಅನ್ನೋ ಪರಿಸ್ಥಿತಿಲಂತೂ ನಾನು ಇಡಬೇಡ ಅಂತ. ಕೀಪ್ ಗೋಯಿಂಗ್ ಅಮೃತ. ಐ ಥಿಂಕ್ ಸೋ ಫಾರ್ ಈ ಒಂದು ಹಾಲು ಕಾದ ಮೇಲೆ ಕಾದು ಕೊನೆಗೆ ಒಂದು ಕೆನೆ ಬರುತ್ತೆ ಗೊತ್ತಾ, ಎಲ್ಲ ಉಕ್ಕದ ಮೇಲೆ. ಆ ಥರ ಯು ಸೀಮ್ ಟು ಹ್ಯಾವ್ ಫಿಗರ್ಡ್ ಫ್ಯೂ ಥಿಂಗ್ಸ್ ಆ್ಯಂಡ್ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ, ಹೌ ಟು ಬಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವೈ ಆ್ಯಂಡ್ ವೇರ್ ಹ್ಯಾಸ್ ಪ್ರೊಟೆಕ್ಟೆಡ್ ಯು ಸೋ ಫಾರ್. ಕೀಪ್ ಗೋಯಿಂಗ್. ಥ್ಯಾಂಕ್ ಯು. ಸೊ ಹೆಂಗೆ ಅನ್ನಿಸ್ತು? ಹೌ ವಾಸ್ ಜಸ್ಟ್ ಕ್ಯೂರಿಯಸ್ ನಿಮಗೆ? ಇಟ್ ವಾಸ್ ಲವ್ಲಿ. ಅಂದರೆ ನನಗೆ ಐ ವಾಂಟೆಡ್ ಟು ಸ್ಪೀಕ್ ಅಬೌಟ್ ಟ್ರೂತ್ಸ್ ಆ್ಯಂಡ್ ಐ ವಾಂಟೆಡ್ ಟು ನನಗೆ ಈ ಗ್ಲಾಮರಸ್ ವರ್ಲ್ಡಲ್ಲಿ ಎಷ್ಟು ಗ್ಲಾಮ್ ಬದುಕನ್ನ ಬಾಳ್ತಾ ಇರ್ತೀವಿ ಅನ್ನೋದನ್ನು ಒಂದು ಹೇಳೋದಕ್ಕೊಂದು ವೇದಿಕೆ ಬೇಕಿತ್ತು. ಆ್ಯಂಡ್ ಐ ನ್ಯೂ ದಿಸ್ ವಾಸ್ ಅ ಪರ್ಫೆಕ್ಟ್ ಸ್ಟೇಜ್ ಫಾರ್ ದ್ಯಾಟ್. ಥ್ಯಾಂಕ್ ಯು. ಆ್ಯಂಡ್ ಮೇ ಬಿ ನಾವು ಇಷ್ಟು ದಿನ ಕಾದಿದ್ದು ಬಿಕಾಸ್ ಈ ಕಂಟೆಂಟ್ ನನಗೆ ಆಚೆ ಬರೋದಕ್ಕೆ ಇನ್ನೂ ಜಾಸ್ತಿ ಕಂಟೆಂಟ್ ಬರಬೇಕಿತ್ತು ಅನ್ಸುತ್ತೆ. ಅದಕ್ಕೆ ಐ ಥಿಂಕ್ ಐವ್ ಕಮ್ ರೈಟ್ ಟೈಮ್ ನಾವು. ಅಮೇಝಿಂಗ್ ಅಮೃತ, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ರಿಯಲಿ ನೈಸ್. ಇಷ್ಟೊಂದು ಓಪನ್ ಆಗಿ ನಿಮ್ಮ ಲೈಫ್ನ ಎಲ್ಲ ಚಾಪ್ಟರ್ಸ್ಗಳನ್ನು ಓಪನ್ ಮಾಡಿ ಇಡೋದು, ಅದು ನಾಟ್ ಅನ್ ಈಸಿ ಥಿಂಗ್. ಥ್ಯಾಂಕ್ ಯು ಫಾರ್ ಡೂಯಿಂಗ್ ದಿಸ್. ಆ್ಯಂಡ್ ಐ ಆಮ್ ಶೋರ್ ಥ್ರೂ ದಿಸ್ ಎಷ್ಟೊಂದು ಜನಕ್ಕೆ ಒಂದು ಲೈಟ್ ಸಿಗಲಿ ಅದರಿಂದ. ಏನೋ ಇಟ್ಸ್ ಓಕೆ ಟು ಗೋ ಥ್ರೂ ಎವ್ರಿಥಿಂಗ್. ಆ್ಯಂಡ್ ಇಟ್ಸ್ ಬೀಳೋದಲ್ಲ, ಬಿದ್ದಿದ್ದರಿಂದ ಎದ್ದು ಮುಂದಕ್ಕೆ ಹೋಗೋದು, ಅದು ದೊಡ್ಡ ವಿಷಯ. ಸೊ ಹಾಗಾಗಿ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಮೀನ್ಸ್ ಅ ಲಾಟ್.